ನಮಸ್ಕಾರ ವೀಕ್ಷಕರೇ. ಹಾರ್ಮುಜ್ ಜಲಸಂಧಿ ಓಪನ್. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಬೆಲೆ ಇಳಿಕೆ ಯಾವಾಗ? ಶಾಕಿಂಗ್ ಮಾಹಿತಿ ರಿವೀಲ್. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದ ಮತ್ತು ವಿಶ್ವದ ಪ್ರಮುಖ ಸಮುದ್ರ ತೈಲ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ದೊಡ್ಡ ಘೋಷಣೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದು, ಈ ಮೂಲಕ ವಿಶ್ವಕ್ಕೆ ತೈಲ ಬಿಕ್ಕಟ್ಟು ಕಡಿಮೆಯಾಗುವ ಸೂಚನೆ ಸಿಕ್ಕಿದೆ. ಇದರ ಬೆನ್ನಲ್ಲೇ ಭಾರತದ ಹಡಗು ಸಹ ಕಳೆದ ಹಾರ್ಮುಜ್ ಜಲಸಂಧಿಯನ್ನು ದಾಟಿದ್ದು ಭಾರತದತ್ತ ಸಾಗಿ ಬರುತ್ತಿದೆ ಎಂದು ವರದಿಯಾಗಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಇದೀಗ ದೇಶದಲ್ಲಿ ಏಕಾಏಕಿ ಗಗನಕ್ಕೇರಿದ್ದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ದರ ಇಳಿಕೆಯಾಗುತ್ತದೆಯೇ? ದರ ಇಳಿಕೆ ಆದರೂ ಎಷ್ಟು ಆಗಬಹುದು, ಯಾವಾಗ ಆಗಬಹುದು ಎಂಬ ಪ್ರಶ್ನೆಗಳು ಕೇಳಿ ಬರುತ್ತಿದೆ. ಇದಕ್ಕೆ ತಜ್ಞರು ಉತ್ತರಿಸಿದ್ದಾರೆ. ಭಾರತದಲ್ಲಿ ತೈಲ ಬೆಲೆ ಇಳಿಕೆಯಾಗುತ್ತಾ? ಹೌದು. ಯುದ್ಧವೇನೋ ಕೊನೆಗೊಂಡಿದ್ದು ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಸಹ ಮುಕ್ತಗೊಂಡಿದೆ. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಇಂಧನದ ಗಗನಕ್ಕೇರುತ್ತಿರುವ ಬೆಲೆಗಳಿಂದ ಸಾರ್ವಜನಿಕರಿಗೆ ತಕ್ಷಣದ ಪರಿಹಾರ ಸಿಗುವುದಿಲ್ಲ ಎಂದು ತಜ್ಞರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಪೂರೈಕೆ ಸರಪಳಿ ಮತ್ತು ಸಂರಕ್ಷಣಾ ಕಾರ್ಯಾಚರಣೆಗಳು ಸಂಪೂರ್ಣವಾಗಿ ಹಳಿಗೆ ಮರಳಲು ಹಲವಾರು ತಿಂಗಳುಗಳಿಂದ 1 ವರ್ಷ ತೆಗೆದುಕೊಳ್ಳಬಹುದು ಎಂದು ವಿಶ್ವದ ಇಂಧನ ತಜ್ಞರು ಎಚ್ಚರಿಸಿದ್ದಾರೆ. ಕಚ್ಚಾ ತೈಲದ ಸಾಗಣೆ ಮತ್ತು ಸಂಸ್ಕರಣೆಯ ನಿಧಾನ ಪ್ರಕ್ರಿಯೆ ಹಾಗೂ ಈ ಸಮುದ್ರ ಮಾರ್ಗದ ಸುರಕ್ಷತೆಯ ಬಗ್ಗೆ ಕ್ಯಾಪ್ಟನ್ಗಳು ಮತ್ತು ವಿಮಾ ಕಂಪನಿಗಳಲ್ಲಿ ಇರುವ ಭಯದಿಂದಾಗಿ ಶಾಂತಿ ಒಪ್ಪಂದದ ಪರಿಣಾಮವು ತಕ್ಷಣಕ್ಕೆ ಗೋಚರಿಸುವುದಿಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 3 ತಿಂಗಳಿನಿಂದ ಸಿಲುಕಿಕೊಂಡಿರುವ ಹಡಗು ಯುದ್ಧ ಪ್ರಾರಂಭವಾಗುವ ಮೊದಲು ವಿಶ್ವದ ತೈಲ ಮತ್ತು ಅನಿಲ ಪೂರೈಕೆಯ ಸುಮಾರು 1/5 ಭಾಗ 20% ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಯಿತು. ಕಳೆದ 3 ತಿಂಗಳಿನಿಂದ ಕಚ್ಚಾ ತೈಲ ತುಂಬಿದ ಡಜನ್ಗಟ್ಟಲೆ ಬೃಹತ್ ಟ್ಯಾಂಕರ್ಗಳು ಭದ್ರತಾ ಕಾಳಜಿಯಿಂದಾಗಿ ಮುಂದುವರಿಯಲು ಸಾಧ್ಯವಾಗದೆ ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿಕೊಂಡಿವೆ. ಬಿಕ್ಕಟ್ಟಿನ ಬಗ್ಗೆ ವಿವರಿಸುತ್ತಾ ಎಸ್ ಮತ್ತು ಪಿ ಗ್ಲೋಬಲ್ ಎನರ್ಜಿಯ ಇಂಧನ ಮತ್ತು ಸಂಸ್ಕರಣಾ ಸಂಶೋಧನೆಯ ಜಾಗತಿಕ ಮುಖ್ಯಸ್ಥ ಡೇನಿಯಲ್ ಇವಾನ್ಸ್, ವಿಷಯಗಳು ಸಾಮಾನ್ಯ ಸ್ಥಿತಿಗೆ ಮರಳಲು ಸಮಯ ತೆಗೆದುಕೊಳ್ಳುತ್ತದೆ. ಕಂಪನಿಗಳು ತಮ್ಮ ಹಡಗುಗಳು ಸುರಕ್ಷಿತವಾಗಿ ಬರಲು, ಲೋಡ್ ಮಾಡಲು ಮತ್ತು ನಿರ್ಗಮಿಸಲು ಸಾಕಷ್ಟು ದೊಡ್ಡ ಸುರಕ್ಷತಾ ವ್ಯವಸ್ಥೆ ಅಗತ್ಯವಿದೆ. ಕಡಲ ಪ್ರದೇಶಗಳಲ್ಲಿ ವಿಮಾ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಮತ್ತು ತಾಂತ್ರಿಕ ಸಿಬ್ಬಂದಿಯನ್ನು ಕೆಲಸಕ್ಕೆ ಹಿಂದಿರುಗಿಸಲು ಸಹ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಕಚ್ಚಾ ತೈಲ ಟ್ಯಾಂಕರ್ಗಳು ಬಹಳ ನಿಧಾನವಾಗಿ ಚಲಿಸುತ್ತವೆ ಎಂದು ಡೇನಿಯಲ್ ಇವಾನ್ಸ್ ಹೇಳಿದ್ದು, ಹಾರ್ಮುಜ್ ಜಲಸಂಧಿಯ ಮೂಲಕ ದೂರದ ದೇಶಗಳಲ್ಲಿನ ಸಂಸ್ಕರಣಾಗಾರಗಳನ್ನು ತಲುಪುವ ತೈಲ ಇಲ್ಲಿ ಸಂಸ್ಕರಿಸಿ ನಂತರ ಪೆಟ್ರೋಲ್ ಪಂಪ್ಗಳನ್ನು ತಲುಪುವ ಸಂಪೂರ್ಣ ಚಕ್ರವು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಎಂದಿದ್ದಾರೆ.